ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಏನಕ್ಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ತುಂಬಾ ಸಮಸ್ಯೆ ಅನುಭವಿಸ್ತಿರೋದು ಕರೆಂಟ್ ವಿಚಾರವಾಗಿ. ಕೆಲವೊಂದ್ಸಲ ಬೆಳಿಗ್ಗೆ ಕರೆಂಟ್ ಕೊಡ್ತಾರೆ, ಕೆಲವೊಂದ್ಸಲ ಮಧ್ಯಾಹ್ನ, ಇನ್ನೂ ಕೆಲವೊಂದ್ಸಲ ನೈಟ್ ಕರೆಂಟ್ ಅನ್ನ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಹಾವು ಚೇಳು ಕಚ್ಚುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಮೊದಲೆಲ್ಲ ಒಂದು ಟಿಸಿ ಹಾಕ್ಸ್ಕೋಬೇಕಂದ್ರೆ 50,000 ರೂಪಾಯಿ ಒಳಗಡೆ ಎಲ್ಲ ಕೆಲಸ ಮುಗ್ದೋಗ್ತಾ ಇತ್ತು. ಆದ್ರೆ ಈಗ ಒಂದು ರೈತ ತನ್ನ ಹೊಲಕ್ಕೆ ಟಿಸಿ ಹಾಕ್ಸ್ಕೋಬೇಕಂದ್ರೆ 2.5 ಲಕ್ಷದಿಂದ 3 ಲಕ್ಷ ಆಗ್ತಿದೆ. ಅಷ್ಟೆಲ್ಲ ಖರ್ಚು ಮಾಡಿ ಟಿಸಿ ಹಾಕ್ಸ್ಕೊಂಡ್ರು ಕೂಡ ಸರ್ಕಾರದವರು ಕೊಡೋದು ಕೇವಲ 3 ರಿಂದ 4 ಗಂಟೆ ಕರೆಂಟ್ ಮಾತ್ರ. ಅದರಲ್ಲೂ ಕೂಡ ವೋಲ್ಟೇಜ್ ಇರೋದಿಲ್ಲ. ಕೆಲವೊಂದು ಬಾರಿ ಟಿಸಿ ಏನಾದ್ರೂ ಕೆಟ್ಟೋಯ್ತು ಅಂದ್ರೆ ಬೆಳೆದ ಬೆಳೆಗಳಿಗೆ ಸರಿಯಾಗಿ ನೀರು ಕೊಡೋಕಾಗದೆ ಬೆಳೆಯನ್ನೇ ನಾಶ ಮಾಡ್ಕೊಂಡಿದ್ದಾರೆ. ಸೊ ಈ ಎಲ್ಲದಕ್ಕೂ ಕೂಡ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಸೋಲಾರ್ ಅನ್ನ ಹಾಕ್ಸ್ಕೊಳ್ಳಿ. ಸೋಲಾರ್ ಅನ್ನ ಹಾಕ್ಸ್ಕೊಂಡ್ರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನಿರಂತರವಾಗಿ ನೀರನ್ನೋದು ಬರ್ತಿರುತ್ತೆ. ಮತ್ತೆ ಇವರ ಸೋಲಾರ್ಗೆ ಯಾವುದೇ ರೀತಿಯಾದ ಬ್ಯಾಟ್ರಿ ಬೇಕಾಗಿರೋದಿಲ್ಲ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಮೋಟರ್ ಇದ್ರೂ ಕೂಡ ಅದಕ್ಕೆ ಫಿಕ್ಸ್ ಅನ್ನ ಮಾಡ್ಕೊಡ್ತಾರೆ. ಮತ್ತೆ ಸಿಸ್ಟಮ್ಗೆ 5 ವರ್ಷ ಗ್ಯಾರಂಟಿ, ಸೋಲಾರ್ ಪ್ಯಾನೆಲ್ಸ್ಗೆ ಬರೋಬ್ಬರಿ 30 ವರ್ಷ ಗ್ಯಾರಂಟಿಯನ್ನು ಕೊಡ್ತಿದ್ದಾರೆ. ಮತ್ತೆ ಇವ್ರದ್ದು ಕೇವಲ ಅಗ್ರಿಕಲ್ಚರ್ ಮೋಟರ್ಗಲ್ಲ, ಇದೇ ಸೋಲಾರ್ ನಿಂದ ನೀವು ಮನೆಗೂ ಕೂಡ ಕರೆಂಟ್ ಅನ್ನ ಪಡ್ಕೋಬಹುದು. ಮತ್ತೆ ಇವರು ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಾದ್ರೂ ಕೂಡ ಸೋಲಾರ್ ಇನ್ಸ್ಟಾಲೇಷನ್ ಅನ್ನ ಮಾಡ್ಕೊಡ್ತಾರೆ. ಇವರ ಹೆಸರು ಭಾಗ್ಯಲಕ್ಷ್ಮಿ ಗ್ರೂಪ್ ಅಂತ. ಇವರು ಈಗಾಗಲೇ 300ಕ್ಕೂ ಹೆಚ್ಚು ಸೋಲಾರ್ ಇನ್ಸ್ಟಾಲೇಷನ್ ಅನ್ನ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ರೈತ ಕೂಡ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೀವು ಕೂಡ ಆದ್ರೆ ಈ ರೀತಿ ಸೋಲಾರ್ ಅನ್ನ ಹಾಕ್ಸ್ಕೊಳ್ಳಿ. ಸೊ ಸರ್ಕಾರದ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬಹುದು ನೀವು. ಮತ್ತೆ ಮನೆ ಬಳಕೆಗೂ ಕೂಡ ಈ ಸೋಲಾರ್ ಅನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಇವರ ಕಂಟ್ರೋಲರ್ ಅನ್ನ ನೀವು ಮೊಬೈಲ್ ಇಂದಾನೇ ಕಂಟ್ರೋಲ್ ಮಾಡಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ. ಇದರಿಂದ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ.